ಮಿತ್ರರೇ ನಮಸ್ಕಾರ. ಮಿತ್ರರೇ, ನಿನ್ನೆ ನಾನು ವಿಡಿಯೋ ಮಾಡಿದಂತಹ ಸಂದರ್ಭದಲ್ಲಿ ಕೆಲವರು ಪ್ರಶ್ನೆ ಕೇಳಿದ್ರು. ಈ ಚೈನಾ ಬಗೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆಯಲ್ಲ, ಅಲ್ಲಿನ ಕೆಲವೊಂದಷ್ಟು ವಿಡಿಯೋಗಳು ಹೊರಗೆ ಬರ್ತಾ ಇದೆಯಲ್ಲ, ಅದೆಲ್ಲ ನಿಜವಾ? ಚೈನಾದಲ್ಲೂ ಜಾತಿ ಪದ್ಧತಿ ಇದೆಯಾ? ಚೈನಾದಲ್ಲೂ ಸ್ಲಮ್ ಇದೆಯಾ? ಚೈನಾದಲ್ಲೂ ಕೂಡ ಜನ ಬಹಳ ಕಷ್ಟದ ಜೀವನವನ್ನು ನಡೆಸ್ತಾ ಇದ್ದಾರಾ? ಇಷ್ಟು ದಿನ ನಾವು ಚೈನಾ ಅಂತಂದ್ರೆ ಅದೊಂದು ಮುಂದುವರೆದಂತಹ ದೇಶ, ಅಲ್ಲಿನ ಗಗನಚುಂಬಿ ಕಟ್ಟಡಗಳು, ಅದ್ಭುತವಾದಂತಹ ಮೂಲಸೌಕರ್ಯ, ಇದನ್ನೇ ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಾ ಇದ್ವಿ. ಚೈನಾ ರಾತ್ರಿ ಬೆಳಗಾಗುವಷ್ಟರಲ್ಲಿ ಆಸ್ಪತ್ರೆಯನ್ನ ಕಟ್ಟಿತು, ಒಂದು ವಾರದಲ್ಲಿ ಇಂತಹ ಬಿಲ್ಡಿಂಗ್ ಕಟ್ಟಿಬಿಟ್ರು, ಅಂತಹ ದೊಡ್ಡ ಬ್ರಿಡ್ಜ್ ಕಟ್ಟಿದ್ರು, ಇದನ್ನೇ ಕೇಳ್ತಾ ಇದ್ವಿ. ಆದರೆ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಬರ್ತಾ ಇದೆಯಲ್ಲ, ಅದೆಲ್ಲವೂ ಕೂಡ ನಿಜವಾ ಅಥವಾ AI ಜನರೇಟೆಡಾ? ಹೀಗೊಂದು ಪ್ರಶ್ನೆಯನ್ನ ಕೆಲವರು ಕೇಳಿದ್ರು. ಸದ್ಯ ಇದು ಬಹಳ ದೊಡ್ಡ ವಿಚಾರ. ಯಾಕೆ ಅಂತಂದ್ರೆ ಇಷ್ಟು ದಿನ ಚೈನಾ ಯಾವುದನ್ನ ಮುಚ್ಚಿಟ್ಟಿತ್ತೋ ಅದನ್ನ ಇವತ್ತು ಭಾರತೀಯರು ಬಯಲಿಗೆಳೆದಿದ್ದಾರೆ. ಇಲ್ಲಿ ಭಾರತ ಸರ್ಕಾರದ ಪಾತ್ರ ಏನೂ ಇಲ್ಲ, ಅಥವಾ ಭಾರತದ ಯಾವುದೋ ಒಂದು ಇಲಾಖೆಯೂ ಕೂಡ ಕೆಲಸ ಮಾಡಿದ್ದಲ್ಲ. ಇಲ್ಲಿ ಕೇವಲ ಭಾರತೀಯರ ಸಿಟ್ಟಿದೆಯಲ್ಲ, ಇದಕ್ಕೆ ಚೈನಾ ಇವತ್ತು ಬೆತ್ತಲಾಗಿದೆ. ಚೈನಾದ ಗ್ಲೋಬಲ್ ಟೈಮ್ಸ್ ಇದರ ಬಗ್ಗೆ ಆರ್ಟಿಕಲ್ ಅನ್ನು ಪಬ್ಲಿಷ್ ಮಾಡಬೇಕಾಗಿ ಬಂದಿದೆ. ಒಂದು ಬಹಳ ಇಂಟ್ರೆಸ್ಟಿಂಗ್ ಆದಂತಹ ವಿಚಾರ. ಈ ವಿಡಿಯೋದಲ್ಲಿ ನಿಮಗೆ ಆ ಬಗ್ಗೆ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಮೊದಲನೇದಾಗಿ, ಚೈನಾದಲ್ಲಿ ಜಾತಿ ಪದ್ಧತಿ ಇದೆಯಾ, ಇದರ ಬಗ್ಗೆ ಚರ್ಚೆ ಮಾಡೋಣ. ಯಾಕೆ ಅಂತಂದ್ರೆ ಅದು ಕೂಡ ಭಾರತದ ಸೋಷಿಯಲ್ ಮೀಡಿಯಾದಲ್ಲಿ ಬಹಳಷ್ಟು ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇರುವಂತಹ ವಿಚಾರ. ಚೈನಾದಲ್ಲೂ ಕೂಡ ಹೈರಾರ್ಕಿ ಸಿಸ್ಟಮ್ ಇದೆ, ಅಲ್ಲೂ ಕೂಡ ಜಾತಿ ಪದ್ಧತಿ ಇದೆ. ಭಾರತದಲ್ಲಿರುವಂತಹ ಜಾತಿ ಪದ್ಧತಿಯನ್ನ ಹೋಲುವಂತೆಯೇ ಚೈನಾದಲ್ಲೂ ಕೂಡ ಒಂದು ಸಿಸ್ಟಮ್ ಇದೆ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ಆಗ್ತಾ ಇದೆ. ಇದು ನಿಜವಾಗಿ ಕೇಳಿದ್ರೆ ಖಂಡಿತವಾಗ್ಲೂ ನಿಜ. ಭಾರತದಂತೆ ಚೈನಾಗೂ ಕೂಡ ಸಹಸ್ರ ವರ್ಷಗಳ ಇತಿಹಾಸ ಇದೆ. ಒಂದು ಸುದೀರ್ಘ ನಾಗರಿಕತೆಯ ಇತಿಹಾಸ ಇರುವಂತಹ ದೇಶವೇ. ಹೀಗಾಗಿ ಅಲ್ಲೂ ಕೂಡ ಜನಸಾಮಾನ್ಯರ ನಡುವೆ ಒಂದು ಜಾತಿ ಪದ್ಧತಿ ಇವತ್ತಿಗೂ ಕೂಡ ರೂಢಿಯಲ್ಲಿದೆ. ಮೇಲ್ವರ್ಗ ಕೆಳವರ್ಗದ ತಾರತಮ್ಯ ಇದೆ. ಎಷ್ಟರ ಮಟ್ಟಿಗೆ ಅಂತಂದ್ರೆ ಚೈನಾದಲ್ಲೂ ಸಹ ಮೇಲ್ವರ್ಗದವರು ಕೆಳವರ್ಗದವರ ಜೊತೆಗೆ ವೈವಾಹಿಕ ಸಂಬಂಧವನ್ನ ಬೆಳೆಸೋದಿಲ್ಲ. ಇದನ್ನು ಕೇಳ್ತಿದ್ದ ಹಾಗೆ ನಿಮಗೆ ಆಶ್ಚರ್ಯ ಆಗಬಹುದು. ಯಾಕೆ ಅಂತಂದ್ರೆ ಕಮ್ಯುನಿಸ್ಟ್ ಸರ್ಕಾರ ಅಲ್ಲಿರುವಂತಹದ್ದು. ಕಮ್ಯುನಿಸ್ಟರು ಯಾವತ್ತೂ ಕೂಡ ಈ ರೀತಿಯ ಭೇದಕ್ಕೆ ಅವಕಾಶವೇ ಕೊಡೋದಿಲ್ಲ ಅಲ್ವಾ. ಅವರೆಲ್ಲರೂ ಸಮಾನತೆಯ ಹರಿಕಾರರು ಅಂತ ಹೇಳ್ಕೊಳ್ತಾರೆ. ಅಲ್ಲಿ ಜಾಸ್ತಿ ಹಣ ಮಾಡುವಂತಿಲ್ಲ, ಎಲ್ಲ ಕಡೆಯಲ್ಲೂ ಈಕ್ವಾಲಿಟಿ ಇರಬೇಕು, ಆಸ್ತಿ ಹೊಂದುವಂತಿಲ್ಲ, ಮೇಲು ಕೀಳು ಅನ್ನುವಂತಹ ಭಾವನೆ ಬರೋದಕ್ಕೆ ಸಾಧ್ಯ ಇಲ್ಲ. ಇದೆಲ್ಲ ಕಮ್ಯುನಿಸ್ಟ್ ಸಿದ್ಧಾಂತ ಅಲ್ವಾ ಅಂತ. ಅದೆಲ್ಲ ಹೊರಗಿನ ಜಗತ್ತಿಗೆ ಸಿದ್ಧಾಂತವೇ ಹೊರತು ಒಳಗಡೆ ಅವರ ಆಚರಣೆಯಲ್ಲೂ ಕೂಡ ಜಾತಿ ವ್ಯವಸ್ಥೆ ಇದೆ. ಚೈನಾದಲ್ಲಿ ಟಾಪ್ ಕ್ಲಾಸ್ ಇದೆಯಲ್ಲ, ಅದನ್ನ ಶಿ ಅಂತ ಕರೆಯಲಾಗತ್ತೆ. ಅಂದ್ರೆ ಇವರು ವ್ಯವಸ್ಥೆಯಲ್ಲಿ ಮೇಲ್ವರ್ಗದ ಜಾತಿಯವರು. ಈ ಶಿ ವರ್ಗದಲ್ಲಿ ಬರುವಂತವರು ಹೆಚ್ಚಿನವರು ಪಂಡಿತರಾಗಿರ್ತಾರೆ. ಅಂದ್ರೆ ದೊಡ್ಡ ದೊಡ್ಡ ಸ್ಕಾಲರ್ಸ್ಗಳು. ಹಾಗೆ ಸರ್ಕಾರದ ವ್ಯವಸ್ಥೆಯಲ್ಲಿ, ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಉನ್ನತ ಹುದ್ದೆಯಲ್ಲಿರುವಂತಹ ವ್ಯಕ್ತಿಗಳು ಈ ಶ್ರೀಗಳಾಗಿರ್ತಾರೆ. ಹಾಗೆ ನಾಂಗ್ ಅನ್ನುವಂತಹ ಇನ್ನೊಂದು ವರ್ಗ ಇದೆ. ಇವರು ಸಾಮಾನ್ಯವಾಗಿ ರೈತರಾಗಿರ್ತಾರೆ. ಇವರು ಕೂಡ ಮೇಲ್ವರ್ಗದ ಜಾತಿಗೆ ಬರುವಂತವರು. ಅಂದ್ರೆ ಶ್ರೀಗಳ ನೆಕ್ಸ್ಟ್ ಇವರು ಬರ್ತಾರೆ. ಅದಾದ ಬಳಿಕ ಗಾಂಗ್ ಅನ್ನುವಂತಹ ಒಂದು ವರ್ಗ ಇದೆ. ಇವರು ಸ್ಕಿಲ್ಡ್ ವರ್ಕರ್ಸ್, ಕೆಲ ವಿಶೇಷ ಕೆಲಸಗಳಲ್ಲಿ ಪರಿಣಿತಿಯನ್ನ ಪಡೆದಂತವರು ಈ ಗಾಂಗ್ಗಳಾಗಿರ್ತಾರೆ. ಅತ್ಯಂತ ಕೆಳವರ್ಗದಲ್ಲಿ ಬರುವಂತವರು ಶಾಂಗ್ಗಳು. ಇವರು ಚಿಕ್ಕ ಪುಟ್ಟ ವ್ಯಾಪಾರಿಗಳು, ಹಾಗೆ ಕೂಲಿ ಕೆಲಸ ಮಾಡುವಂತವರು. ಈ ರೀತಿಯಾದಂತಹ 4 ಮಾದರಿಯ ಜಾತಿ ವ್ಯವಸ್ಥೆ ಚೈನಾದಲ್ಲಿ ಇವತ್ತಿಗೂ ಕೂಡ ಜಾರಿಯಲ್ಲಿದೆ. ಇಲ್ಲಿ ಶ್ರೀಗಳು ಯಾವುದೇ ಕಾರಣಕ್ಕೂ ಶಾಂಗ್ಗಳೊಂದಿಗೆ ವೈವಾಹಿಕ ಸಂಬಂಧವನ್ನು ಇಟ್ಕೊಳ್ಳೋದಿಲ್ಲ. ಅಂದ್ರೆ ಶಾಂಗ್ ಮನೆಯಲ್ಲಿ ಒಳ್ಳೆ ಹುಡುಗ ಇದ್ರೂ ಕೂಡ ಶ್ರೀಗಳು ತಮ್ಮ ಹುಡುಗಿಯನ್ನ ಕೊಟ್ಟು ಮದುವೆ ಮಾಡಿಕೊಳ್ಳೋದಿಲ್ಲ, ಅಥವಾ ಅಲ್ಲಿಂದ ಹೆಣ್ಣನ್ನು ತರೋದಿಲ್ಲ. ಆ ರೀತಿಯಾದಂತಹ ಪದ್ಧತಿ ಇವತ್ತಿಗೂ ಕೂಡ ಚೈನಾದಲ್ಲಿ ಜಾರಿಯಲ್ಲಿದೆ. ಇದು ಈಗ ಭಾರತದ ಸೋಷಿಯಲ್ ಮೀಡಿಯಾಗಳಲ್ಲಿ ಚರ್ಚೆ ಆಗೋದಕ್ಕೆ ಶುರುವಾಗಿದೆ. ಅದಕ್ಕೆ ಚೈನಾದ ಗ್ಲೋಬಲ್ ಟೈಮ್ಸ್ ಇದೆಯಲ್ಲ, ಅವರೊಂದು ಆರ್ಟಿಕಲ್ ಅನ್ನು ಪಬ್ಲಿಷ್ ಮಾಡಿದ್ದಾರೆ. ಅದರಲ್ಲಿ ಏನು ಹೇಳಲಾಗಿದೆ ಅಂತಂದ್ರೆ, ಇವತ್ತು ಭಾರತೀಯರು ತಮ್ಮಲ್ಲಿರುವಂತಹ ಕೆಟ್ಟ ಜಾತಿ ಪದ್ಧತಿಯನ್ನ ಚೈನಾದೊಂದಿಗೆ ಹೋಲಿಕೆ ಮಾಡ್ತಾ ಇದ್ದಾರೆ. ಕೇವಲ ಜಾತಿ ಪದ್ಧತಿ ನಮ್ಮಲ್ಲಿ ಮಾತ್ರ ಇಲ್ಲ, ಚೈನಾದಲ್ಲೂ ಇದೆ ಅಂತ ಹೇಳ್ಬಿಟ್ಟು ನಮ್ಮನ್ನ ಅವರ್ ಲೆವೆಲ್ಗೆ ತೆಗೆದುಕೊಂಡು ಹೋಗೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಹೀಗಂತ ಚೈನಾದ ಗ್ಲೋಬಲ್ ಟೈಮ್ಸ್ ಹೇಳ್ತಾ ಇದೆ. ಇವತ್ತು ಚೈನಾದವರು ತನ್ನ ವಿರುದ್ಧವಾಗಿ ಬರುವಂತಹ ಸಣ್ಣ ಸುದ್ದಿಯನ್ನ ಕೂಡ ಸಹಿಸಿಕೊಳ್ಳೋದಿಲ್ಲ. ಅಷ್ಟು ಚೆನ್ನಾಗಿ PR ಮಾಡಿಕೊಂಡಿದ್ದಾರೆ. ಚೈನಾ ಅಂತಂದ್ರೆ ಗ್ಲೋಬಲ್ ಲೆವೆಲ್ನಲ್ಲಿ ಮಿಂಚುತ್ತಾ ಇರುವಂತಹ ರಾಷ್ಟ್ರ. ಅಲ್ಲಿ ಶಾಂಘೈ, ಬೀಜಿಂಗ್ ಇಂತಹ ದೊಡ್ಡ ಮಹಾನ್ ನಗರಗಳೇ ಇದಾವೆ ಹೊರತು ಸ್ಲಮ್ಗಳಿಲ್ಲ. ಅಲ್ಲಿ ಗ್ರಾಮೀಣ ಪ್ರದೇಶಗಳು ಕೂಡ ನಗರಗಳ ಮಟ್ಟಿಗೆ ಡೆವಲಪ್ ಆಗಿದೆ. ಇದನ್ನೇ ಚೈನಾ ಹೊರ ಜಗತ್ತಿಗೆ ತೋರಿಸೋದಕ್ಕೆ ಇಷ್ಟಪಡುತ್ತೆ. ಅದರ ಆಚೆಗಿನ ಯಾವ ವ್ಯವಸ್ಥೆಯನ್ನ ಕೂಡ ಎಕ್ಸ್ಪೋಸ್ ಆಗೋದಕ್ಕೆ ಚೈನಾ ಬಿಡೋದೇ ಇಲ್ಲ. ಇದೆಲ್ಲದಕ್ಕಿಂತ ಮುಖ್ಯವಾಗಿ ಚೈನಾದಲ್ಲಿರುವಂತಹ ಇನ್ನೊಂದು ಕೆಟ್ಟ ಪದ್ಧತಿಯ ಬಗ್ಗೆ ನಿಮಗೆ ತಿಳಿಸಲೇಬೇಕು. ಇದನ್ನು ಕೇಳಿದ್ರೆ ನಿಮಗೆ ಇನ್ನೂ ಆಶ್ಚರ್ಯ ಆಗುತ್ತೆ. ಈಗಾಗಲೇ ಜಾತಿ ವ್ಯವಸ್ಥೆಯ ಬಗ್ಗೆ ಕೇಳಿ ನಿಮಗೆ ಸ್ವಲ್ಪ ಆಶ್ಚರ್ಯ ಆಗಿರಬಹುದು. ಆದರೆ ನಾನೀಗ ಹೇಳುವಂತಹ ವಿಚಾರವನ್ನ ಕೇಳಿದ್ರೆ ನಿಮ್ಮ ಆಶ್ಚರ್ಯ ಖಂಡಿತವಾಗ್ಲೂ ಡಬಲ್ ಆಗುತ್ತೆ. ಅದೇನು ಕೇಳಿದ್ರೆ, ಚೈನಾದಲ್ಲಿ ಕಮ್ಯುನಿಸ್ಟ್ ಸರ್ಕಾರ ಇದೆಯಲ್ಲ, ಇವರೇ ಒಂದು ಕೆಟ್ಟ ಪದ್ಧತಿಯನ್ನ ಜಾರಿಗೊಳಿಸಿದ್ದಾರೆ. ಅದರ ಹೆಸರು ಹುಕೋವ್ ಸಿಸ್ಟಮ್ ಅಂತ. ಏನಿದು ಹುಕೋವ್ ಅಂತ ಕೇಳಿದ್ರೆ, ದೇಶದೊಳಗಿನ ಪಾಸ್ಪೋರ್ಟ್ ಸಿಸ್ಟಮ್.
ಈಗ ನಾನು ಬೆಂಗಳೂರಿನಲ್ಲಿದ್ದೀನಪ್ಪ, ನಾನು ದೆಹಲಿಗೆ ಹೋಗಿ ವಾಸ ಮಾಡಬೇಕು, ನಾನು ಯಾವುದಾದ್ರೂ ಪಾಸ್ಪೋರ್ಟ್ ಅಥವಾ ವೀಸಾಗೆ ಅರ್ಜಿ ಹಾಕಬೇಕಾ? ಖಂಡಿತವಾಗ್ಲೂ ಇಲ್ಲ. ನಾನು ಭಾರತೀಯ ಪ್ರಜೆಯಾಗಿದ್ದರೆ ಸಾಕು, ಈ ದೇಶದ ಯಾವ ಮೂಲೆಯಲ್ಲಿ ಬೇಕಾದರೂ ಹೋಗಬಹುದು, ಆಸ್ತಿಯನ್ನು ಪರ್ಚೇಸ್ ಮಾಡಬಹುದು, ಅಲ್ಲೇ ಬದುಕಬಹುದು, ಅಲ್ಲೇ ಜೀವನವನ್ನು ಕಂಡುಕೊಳ್ಳಬಹುದು. ಅದಕ್ಕೆ ಯಾವುದೇ ರೀತಿಯ ರೆಸ್ಟ್ರಿಕ್ಷನ್ಸ್ಗಳು ಭಾರತದಲ್ಲಿಲ್ಲ. ಆದರೆ ಚೈನಾದಲ್ಲಿ ಎಂತಹ ತಾರತಮ್ಯದ ಸಿಸ್ಟಮ್ ಇದೆ ಗೊತ್ತಾ? ಇವತ್ತು ಚೈನಾ ಅಂತಂದರೆ ಅದರಲ್ಲಿ ಅತ್ಯಂತ ದೊಡ್ಡ ಮಹಾನಗರಗಳು ಯಾವುದು? ಬೀಜಿಂಗ್ ಇದೆ, ಶಾಂಘೈ ಇದೆ. ಬೀಜಿಂಗ್ ಅಲ್ಲಿನ ಕ್ಯಾಪಿಟಲ್, ಶಾಂಘೈ ಅಲ್ಲಿನ ಫೈನಾನ್ಷಿಯಲ್ ಕ್ಯಾಪಿಟಲ್, ನಮಗೆ ಮುಂಬೈ ಇದ್ದ ಹಾಗೆ ಚೈನಾದಲ್ಲಿ ಕೆಲ ಇತರ ನಗರಗಳು ಕೂಡ ಇದ್ದಾವೆ. ಈ ನಗರ ಪ್ರದೇಶದಲ್ಲಿ ಯಾರು ಬೇಕಾದರೂ ಬಂದು ವಾಸ ಮಾಡುವಂತಿಲ್ಲ, ಯಾರು ಬೇಕಾದರೂ ಬಂದು ಆಸ್ತಿಯನ್ನು ಖರೀದಿ ಮಾಡುವಂತಿಲ್ಲ, ಅಲ್ಲಿ ಫ್ಲಾಟ್ಗಳನ್ನು ಖರೀದಿ ಮಾಡಿ ನಾವು ಇಲ್ಲೇ ಇರ್ತೀವಿ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಚೈನಾದಲ್ಲಿರುವಂಥ ಈ ಹುಕೋ ಸಿಸ್ಟಮ್ ಯಾವ ರೀತಿಯಾಗಿ ಕೆಲಸ ಮಾಡುತ್ತೆ ಅಂತಂದರೆ, ಈಗ ಒಬ್ಬ ಗ್ರಾಮೀಣ ಪ್ರದೇಶದಲ್ಲಿ ಹುಟ್ಟಿದಂತಹ ವ್ಯಕ್ತಿ ಇರ್ತಾನಲ್ಲ, ಆತ ಜೀವನ ಪರ್ಯಂತ ಗ್ರಾಮೀಣ ಪ್ರದೇಶದ ನಿವಾಸಿಯೇ ಆಗಿರ್ತಾನೆ. ಆತ ಸಿಟಿಯಲ್ಲಿ ಹೋಗಿ ಬದುಕೋದಕ್ಕೆ ಸಾಧ್ಯ ಇಲ್ಲ. ಆತ ಕೆಲಸಕ್ಕೆ ಹೋಗಬೇಕಂದ್ರೂ ಕೂಡ ಈ ಹುಕೋ ಸಿಸ್ಟಮ್ ಅಡಿಯಲ್ಲಿ ಪರ್ಮಿಷನ್ನ ಅವಶ್ಯಕತೆ ಇದೆ. ಆತ ಕೇವಲ ಅಲ್ಲಿ ಕೆಲಸ ಮಾಡಬೇಕಷ್ಟೇ, ಒಬ್ಬ ಸರ್ವೆಂಟ್ ಆಗಿ ಕೆಲಸ ಮಾಡ್ತಾನೆ, ಮತ್ತೆ ವಾಪಸ್ ತನ್ನ ಗ್ರಾಮದಲ್ಲೇ ಬಂದು ಬದುಕ್ತಾನೆ. ನಿಮಗೆ ಈ ವಿಚಾರ ಅರ್ಥ ಆಯಿತು ಅಂತ ಭಾವಿಸಿದ್ದೀನಿ. ಇನ್ನು ನಿಮಗೆ ಈಸಿಯಾಗಿ ಅರ್ಥ ಆಗುವ ಹಾಗೆ ವಿವರಣೆ ಕೊಡಬೇಕು ಅಂತಂದರೆ, ಚೈನಾದ ಒಂದು ಗ್ರಾಮೀಣ ಪ್ರದೇಶದಲ್ಲಿ ಹುಟ್ಟಿದಂತಹ ವ್ಯಕ್ತಿ ಇರ್ತಾನಲ್ಲ, ಆತ ಹುಕೋ ಸಿಸ್ಟಮ್ ಅಡಿಯಲ್ಲಿ ರಿಜಿಸ್ಟರ್ ಆಗಿರ್ತಾನೆ. ಆತನಿಗೆ ಸಪರೇಟ್ ಆದಂತಹ ID ಕಾರ್ಡ್ ಇರುತ್ತೆ. ಆತನ ಪ್ರಾಥಮಿಕ ಶಿಕ್ಷಣ ಆ ಗ್ರಾಮದಲ್ಲೇ ಆಗುತ್ತೆ. ನಂತರ ಆತ ಹೈಯರ್ ಎಜುಕೇಷನ್ಗೋಸ್ಕರವಾಗಿ ಸಿಟಿಗೆ ಹೋಗ್ತೀನಿ, ಶಾಂಘೈನ ಯಾವುದೋ ಯೂನಿವರ್ಸಿಟಿಯಲ್ಲಿ ಹೋಗಿ ಓದ್ತೀನಿ ಅಂತಂದ್ರೆ ಅದು ಸಾಧ್ಯ ಆಗೋದಿಲ್ಲ. ಆತನ ಯೂನಿವರ್ಸಿಟಿಯು ಕೂಡ ಗ್ರಾಮೀಣ ಭಾಗದಲ್ಲೇ ಇರುತ್ತೆ, ಅಲ್ಲೇ ಆತ ಓದಬೇಕು. ಈವನ್ ಆರೋಗ್ಯ ಸೇವೆಯೂ ಕೂಡ ಅಷ್ಟೇ. ಗ್ರಾಮೀಣ ಪ್ರದೇಶದಲ್ಲಿರುವಂತಹ ಆಸ್ಪತ್ರೆಯಲ್ಲೇ ಆತನಿಗೆ ಕಾಯಿಲೆ ಬಂದ್ರೆ ಆತ ಚಿಕಿತ್ಸೆ ಪಡೆದುಕೊಳ್ಬೇಕು. ನಾನು ಬೀಜಿಂಗ್ನ ಯಾವುದೋ ಆಸ್ಪತ್ರೆಯಲ್ಲಿ ಹೋಗಿ ಟ್ರೀಟ್ಮೆಂಟ್ ಪಡೆದುಕೊಳ್ತೀನಿ ಅಂತಂದ್ರೆ ಆತನಿಗೆ ಸಾಧ್ಯ ಆಗೋದಿಲ್ಲ. ಆ ಮಟ್ಟಿನ ರಿಸ್ಟ್ರಿಕ್ಷನ್ಸ್ ಇರುತ್ತೆ. ಹೀಗೆಲ್ಲ ಆಗುತ್ತೆ. ಓದಿ ವಿದ್ಯಾವಂತನಾಗ್ತಾನೆ, ನಂತರದಲ್ಲಿ ಉದ್ಯೋಗ ಮಾಡೋದಕ್ಕೆ ಸಿಟಿಗೆ ಹೋಗೋದಕ್ಕೆ ಸಾಧ್ಯ ಇದೆಯಾ ಕೇಳಿದ್ರೆ, ಆಗ ಆತ ಪಾಸ್ಪೋರ್ಟ್ ವೀಸಾವನ್ನು ಪಡೆದುಕೊಳ್ಬೇಕು. ಆ ವೀಸಾ ಪಾಸ್ಪೋರ್ಟ್ ಸಿಕ್ಕಿದ್ದೇ ಆದರೆ ಶಾಂಘೈ, ಬೀಜಿಂಗ್ನಂತಹ ದೊಡ್ಡ ನಗರಗಳಲ್ಲಿ ಬಂದು ಆತ ಕೆಲವೇ ಸಮಯದ ಮಟ್ಟಿಗೆ ವಾಸ ಮಾಡಬಹುದು. ಪರ್ಮನೆಂಟ್ ಸಿಟಿಸನ್ ಆಗೋದಕ್ಕೆ ಸಾಧ್ಯ ಇಲ್ಲ. ಅಂದರೆ ಚೈನಾ ಯಾವ ರೀತಿಯಾದಂತಹ ವ್ಯವಸ್ಥೆಯನ್ನು ರೂಪಿಸಿದೆ ಅಂತಂದರೆ, ಈ ನಗರ ಪ್ರದೇಶ ಇದೆಯಲ್ಲ, ಇದು ಕೇವಲ ಎಲೈಟ್ ಕ್ಲಾಸ್ಗಳಿಗೆ ಮಾತ್ರ ಸೀಮಿತ. ಬಡಜನರು ಅಲ್ಲಿ ವಾಸ ಮಾಡೋದಕ್ಕೆ ಸಾಧ್ಯ ಇಲ್ಲ. ಯಾಕೆ ಇಂತಹ ಒಂದು ಹುಕೋ ಸಿಸ್ಟಮನ್ನು ಚೈನಾದಲ್ಲಿ ಅಳವಡಿಸಿಕೊಳ್ಳಲಾಗಿದೆ ಅಂತಂದರೆ, ಚೈನಾ ತುಂಬ ಚೆನ್ನಾಗಿ PR ಕೆಲಸವನ್ನು ಮಾಡುತ್ತೆ. ಅಂದರೆ ತನ್ನ ನಗರಗಳು ಬಹಳ ಅದ್ಭುತವಾಗಿದ್ದಾವೆ, ವಿಶ್ವದ ಯಾವ ನಗರಗಳಿಗೂ ಕೂಡ ಚೈನಾದ ನಗರಗಳು ಕಡಿಮೆ ಇಲ್ಲ, ಈ ರೀತಿಯಾಗಿ ಅವರು ಪ್ರದರ್ಶನ ಮಾಡಿಕೊಳ್ತಾರೆ. ಚೈನಾದ ಒಳ್ಳೆಯ ಸಂಗತಿಗಳು ಮಾತ್ರ ಜಗತ್ತಿಗೆ ಗೊತ್ತಾಗಬೇಕು ಅಂತ ಅಲ್ಲಿನ ಸರ್ಕಾರ ಬಯಸುತ್ತೆ. ಅದಕ್ಕೋಸ್ಕರವಾಗಿ ಬಡಜನರು ಸಿಟಿಗೆ ಬರದಂತೆ ನೋಡ್ಕೊಳ್ತಾರೆ. ಬಡಜನರು ಬಂದಿದ್ದೇ ಆದರೆ ಸಿಟಿಯಲ್ಲಿ ಸ್ಲಮ್ಗಳ ನಿರ್ಮಾಣ ಆಗುತ್ತೆ. ಈಗ ಬೆಂಗಳೂರಿನ ಉದಾಹರಣೆಯನ್ನೇ ತೆಗೆದುಕೊಳ್ಳಿ. ಇಲ್ಲಿ ಕಟ್ಟಡ ಕಾರ್ಮಿಕರೆಲ್ಲ ಬರ್ತಾರಪ್ಪ, ಏನು ಕರ್ನಾಟಕದವರೇ ಬರ್ತಾರೆ ಅಂತಿಲ್ಲ, ಹೊರ ರಾಜ್ಯಗಳಿಂದಲೂ ಕೂಡ ಬರ್ತಾರೆ. ಹಾಗೆ ಬಂದವರೆಲ್ಲ ಏನು ಪ್ರತಿಷ್ಠಿತ ಕಂಪನಿಯ ಫ್ಲಾಟ್ಗಳನ್ನು ಖರೀದಿ ಮಾಡಿ ಅಲ್ಲಿ ವಾಸ ಮಾಡ್ತಾರಾ? ಎಲ್ಲೋ ಸ್ಲಮ್ ಅಲ್ಲಿ ಇರ್ತಾರೆ. ಹೀಗಾಗಿ ಬೆಂಗಳೂರು ಅಂತಂದ್ರೆ ಇಲ್ಲಿ MG ರೋಡ್ ಕೂಡ ಇದೆ, ಈಜಿಪುರದಂತಹ ಸ್ಲಮ್ ಕೂಡ ಇದೆ. ಆದರೆ ಚೈನಾದವರು ಆ ಸ್ಲಮ್ ಇರಬಾರ್ದು ಅಂತ ಏನ್ ಮಾಡಿದ್ದಾರೆ ಕೇಳಿದ್ರೆ, ಗ್ರಾಮೀಣ ಪ್ರದೇಶದ ಬಡ ಜನರು ಇರ್ತಾರಲ್ಲ, ಅವರು ಯಾವುದೇ ಕಾರಣಕ್ಕೂ ಕೂಡ ಈ ನಗರ ಪ್ರದೇಶದಲ್ಲಿ ಬಂದು ವಾಸ ಮಾಡುವಂತಿಲ್ಲ. ಆತನಿಗೆ ಎಲ್ಲಾ ವ್ಯವಸ್ಥೆಯನ್ನ ಗ್ರಾಮೀಣ ಪ್ರದೇಶದಲ್ಲೇ ಕೊಟ್ಟಿರ್ತಾರೆ. ಆತ ಗ್ರಾಮದಲ್ಲಿ ಹುಟ್ಟದ ಅಂತಂದ್ರೆ ಗ್ರಾಮದಲ್ಲೇ ಸಾಯಬೇಕು. ಇದಕ್ಕಿಂತ ಶೋಷಣೆ ಇನ್ನೊಂದಿರೋದಕ್ಕೆ ಸಾಧ್ಯವಾ? ಇದನ್ನು ಕೇಳಿದಾಗ ನಿಮಗೊಂದು ಪ್ರಶ್ನೆ ಬರ್ತಾ ಇರಬಹುದು, ಇವತ್ತಿನ ಸೋಷಿಯಲ್ ಮೀಡಿಯಾ ಯುಗದಲ್ಲಿ ಇದೆಲ್ಲ ಯಾಕೆ ಹೊರಗೆ ಬರುತ್ತಿಲ್ಲ? ಈಗೇನೋ ನಾವು ಚರ್ಚೆ ಮಾಡ್ತಾ ಇದ್ದೀವಿ, ಇಷ್ಟು ದಿನ ಚೈನಾ ಇದನ್ನು ಮುಚ್ಚಿಟ್ಟಿದ್ದಾದ್ರೂ ಹೇಗೆ ಅಂತ. ಚೈನಾ ಒಂದು ಕಮ್ಯುನಿಸ್ಟ್ ರಾಷ್ಟ್ರ. ಅಲ್ಲಿ ಭಾರತದಲ್ಲಿದ್ದಂತೆ ಮುಕ್ತವಾದಂತಹ ಸ್ವತಂತ್ರ ಯಾವುದಕ್ಕೂ ಕೂಡ ಇಲ್ಲ, ಈವನ್ ಸೋಷಿಯಲ್ ಮೀಡಿಯಾಗಳಿಗೂ ಕೂಡ. ಚೈನಾದಲ್ಲಿ ಸೋಷಿಯಲ್ ಮೀಡಿಯಾವನ್ನ ಎಲ್ಲರೂ ಕೂಡ ಬಳಸ್ತಾರೆ, ಆದರೆ ಅವರದ್ದೇ ಆದಂತಹ ಸೋಷಿಯಲ್ ಮೀಡಿಯಾ. ಅಲ್ಲಿ ಗೂಗಲ್ ಸಿಗೋದಿಲ್ಲ, ವಾಟ್ಸಾಪ್ ಸಿಗೋದಿಲ್ಲ, ಫೇಸ್ಬುಕ್ ಸಿಗೋದಿಲ್ಲ. ಈ ಕಾರಣದಿಂದ ಚೈನಾದ ಜನ ಯಾವ ಗುಂಗಿನಲ್ಲಿರ್ತಾರೆ ಅಂತಂದ್ರೆ, ಇದೇ ಪ್ರಪಂಚ. ಹೊರಗಡೆ ಏನಾಗ್ತಾ ಇದೆ, ಅಮೆರಿಕ ಇರಾನ್ ನಡುವೆ ಯುದ್ಧ ಏನಾಯ್ತು, ಭಾರತ ಪಾಕಿಸ್ತಾನದ ನಡುವೆ ಯಾವ ರೀತಿಯಾದಂತಹ ಸಂಬಂಧ ಇದೆ, ಇದರ ಬಗ್ಗೆ ಅವರಿಗೆ ಅರಿವೇ ಇರೋದಿಲ್ಲ. ಜಿಯೋ ಪೊಲಿಟಿಕಲ್ ನಾಲೆಡ್ಜ್ ಇದೆಯಲ್ಲ, ಅದು ಝೀರೋ. ಸರ್ಕಾರ ಏನನ್ನ ಪಬ್ಲಿಷ್ ಮಾಡುತ್ತೋ, ಹೇಗಿದ್ರೂ ಅಲ್ಲಿನ ಮಾಧ್ಯಮಗಳು ರೆಸ್ಟ್ರಿಕ್ಷನ್ಸ್ಗೆ ಒಳಪಟ್ಟಿರ್ತವೆ. ಮಾಧ್ಯಮಗಳು ಸರ್ಕಾರ ಏನು ಹೇಳುತ್ತೋ ಅದನ್ನು ಮಾತ್ರ ಪಬ್ಲಿಷ್ ಮಾಡೋದಕ್ಕೆ ಸಾಧ್ಯ. ಅಂತಹ ಸುದ್ದಿಗಳನ್ನು ಮಾತ್ರ ಚೈನಾದ ಜನ ಓದ್ತಾರೆ, ಅದೇ ಪ್ರಪಂಚ ಅಂತ ಬದುಕ್ತಾ ಇರ್ತಾರೆ. ಈ ನಾರ್ತ್ ಕೊರಿಯಾಗೂ ಚೈನಾಗೂ ಬಹಳ ಏನು ಡಿಫರೆನ್ಸ್ ಇಲ್ಲ. ಏನು ಅಂತಂದ್ರೆ, ಚೈನಾದವರು ಹೊರಗಡೆ ಹೋಗ್ತಾರೆ. ಈಗ ಅಮೆರಿಕಾದಲ್ಲೂ ಕೂಡ ಕೆಲಸ ಮಾಡ್ತಾರೆ, ಬೇರೆ ಬೇರೆ ಯುರೋಪ್ನ ದೇಶಗಳಲ್ಲಿ ವಾಸ ಮಾಡ್ತಾರೆ. ಅವರೆಲ್ಲರೂ ಕೂಡ ಈ ಮುಕ್ತ ಸ್ವಾತಂತ್ರ್ಯವನ್ನು ಅನುಭವಿಸ್ತಾರೆ. ಆದರೆ ಚೈನಾಗೆ ಹೋದ್ಮೇಲೆ ಅಲ್ಲಿನ ವ್ಯವಸ್ಥೆ ಅಡಿಯಲ್ಲೇ ಬದುಕಬೇಕು. ಆ ರೀತಿಯಾದಂತಹ ಕಟ್ಟುಪಾಡುಗಳನ್ನು ಅಲ್ಲಿನ ಸರ್ಕಾರ ಹೇರಿದೆ. ಇದೆಲ್ಲದಕ್ಕಿಂತ ಮುಖ್ಯವಾಗಿ ಚೈನಾದವರು ಹೆಚ್ಚಿನ ಸಂಖ್ಯೆಯಲ್ಲಿ ತನ್ನ ದೇಶವನ್ನ ಇಷ್ಟಪಡ್ತಾರೆ. ಹೀಗಾಗಿ ಅಲ್ಲಿರುವಂತಹ ಲೂಪ್ ಹೋಲ್ಸ್ ಗಳನ್ನ ಹೆಚ್ಚಾಗಿ ಜನ ಹೊರ ಜಗತ್ತಿಗೆ ಹೇಳೋದಕ್ಕೆ ಇಷ್ಟಪಡೋದಿಲ್ಲ.
ಆದರೆ ನಮ್ಮಲ್ಲಿ ನಿಮಗೆ ಗೊತ್ತಲ್ಲ, ನಮ್ಮ ದೇಶದಲ್ಲಿ ಆಳುವ ವರ್ಗದ ಮೇಲೆ ಸಿಟ್ಟಿದ್ರೆ ಅದನ್ನು ದೇಶದ ಮೇಲೆ ನಮ್ಮ ಜನ ತೀರಿಸ್ಕೊಳ್ತಾರೆ. ಹೀಗಾಗಿ ಚೈನಾದ PR ತಂತ್ರಗಾರಿಕೆಯ ಮುಂದೆ ಭಾರತ ಯಾವತ್ತೂ ಕೂಡ ಫೇಲ್ಯೂರ್ ಆಗಿದೆ. ಆದರೆ ಈಗ ಭಾರತದಲ್ಲಿ ಉಂಟಾದಂಥ ಈ ಸೋಷಿಯಲ್ ಮೀಡಿಯಾ ಅಭಿಯಾನ ಇದೆಯಲ್ಲ, ಈ ಕಾರಣದಿಂದಾಗಿ ಚೈನಾದವರು ಹೆಚ್ಚಿನ ಮಟ್ಟಿಗೆ ಎಕ್ಸ್ಪೋಸ್ ಆಗೋದಕ್ಕೆ ಶುರುವಾಗಿದ್ದಾರೆ. ಅಲ್ಲಿನ ಹುಳುಕುಗಳು ಜಗಜ್ಜಾಹೀರಾಗ್ತಾ ಇದೆ. ಯಾಕೆ ಅಂತಂದರೆ ಭಾರತ ಇವತ್ತು ಓಪನ್ ಸೊಸೈಟಿಯಲ್ಲಿ ಬದುಕ್ತಾ ಇರುವಂಥ ದೇಶ. ಭಾರತೀಯರಿಗೆ ಟ್ವಿಟರ್ ಆಕ್ಸೆಸ್ ಇದೆ, ಫೇಸ್ಬುಕ್ ಆಕ್ಸೆಸ್ ಇದೆ, ಯೂಟ್ಯೂಬ್ ಇದೆ, ಎಲ್ಲ ಆಕ್ಸೆಸ್ ಕೂಡ ಇದೆ. ಹೀಗಾಗಿ ಭಾರತದಲ್ಲಿ ಯಾರೋ ಒಂದು ವಿಡಿಯೋ ಮಾಡ್ತಾರೆ, ಯಾರೋ ಒಂದು ರೀಲ್ಸನ್ನು ಶೇರ್ ಮಾಡ್ತಾರೆ ಅಂತಂದರೆ ಅದನ್ನು ಜಗತ್ತಿನ ಎಲ್ಲ ಮೂಲೆಯಲ್ಲೂ ಕೂಡ ನೋಡೋದಕ್ಕೆ ಸಿಗುತ್ತೆ, ರೀಚ್ ಜಾಸ್ತಿ ಆಗುತ್ತೆ. ಹೀಗಾಗಿ ಭಾರತೀಯರು ಮಾಡ್ತಾ ಇರುವಂತಹ ಚೈನಾ ವಿರುದ್ಧದ ಈ ಅಭಿಯಾನ ಇದೆಯಲ್ಲ, ಇದ್ರ ಬಗ್ಗೆ ಚೈನಾ ತಲೆ ಕೆಡಿಸ್ಕೊಂಡಿದೆ. ಹಾಗಾದರೆ ಭಾರತೀಯರು ಯಾಕೋಸ್ಕರವಾಗಿ ಈ ಸಿಟ್ಟನ್ನು ತೋರಿಸ್ತಾ ಇದ್ದಾರೆ ಕೇಳಿದ್ರೆ, ಮಿತ್ರರೇ, ಚೈನಾದವರು ಇಷ್ಟು ದಿನ ಭಾರತದ ಬಗೆಗೆ ಏನು ಮಾಡಿದ್ರೋ ಅದಕ್ಕೆ ಒಂದು ರೀತಿಯಲ್ಲಿ ಭಾರತೀಯರು ಸೇಡ್ ತೀರಿಸ್ಕೊಳ್ತಾ ಇದ್ದಾರೆ ಅಂತಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ನಿಮಗೆಲ್ಲ ಗೊತ್ತೇ ಇದೆ, ಒಂದು ವ್ಯವಸ್ಥಿತ ಪ್ರೊಪಗೆಂಡಾವನ್ನ ಭಾರತದ ಬಗೆಗೆ ಬಿಲ್ಡ್ ಮಾಡಲಾಗಿದೆ. ಈ ಹಿಂದೆ ಗ್ಲೋಬಲ್ ಲೆವೆಲ್ನಲ್ಲಿ ಭಾರತ ಅಂತಂದ್ರೆ ಇಲ್ಲಿನ ಬಡತನ ಹೆಚ್ಚು ಶೋಕೇಸ್ ಆಗ್ತಾ ಇತ್ತು. ಮಹಾನಗರಗಳು ಅಂತಂದ್ರೆ ಈಗ ದೆಹಲಿ ಆಗಿರಬಹುದು, ಮುಂಬೈ ಆಗಿರಬಹುದು, ಅದನ್ನ ನೀವು ಗೂಗಲ್ನಲ್ಲೋ ಅಥವಾ ಇನ್ಯಾವುದೋ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ನಲ್ಲಿ ಸರ್ಚ್ ಮಾಡಿದ್ದೆ ಆದರೆ ಮೊದಲಿಗೆ ಬರ್ತಾ ಇದ್ದಂತಹ ಇಮೇಜ್ಗಳು ಯಾವುದು? ಅಲ್ಲಿನ ಸ್ಲಮ್ಗಳದ್ದು. ಭಾರತದ ಬಗೆಗೆ ಈ ರೀತಿಯ ಇಮೇಜ್ ಅನ್ನು ಬಿಲ್ಡ್ ಮಾಡುವಲ್ಲಿ ಚೈನಾದವರ ಪಾತ್ರವೂ ಕೂಡ ಇದೆ. ಇವತ್ತು ಹೇಗೆ ಪಾಕಿಸ್ತಾನ ಮತ್ತು ತುರ್ಕಿಯವರು ಭಾರತದ ವಿರುದ್ಧ ನರೇಟಿವ್ ಬಿಲ್ಡ್ ಮಾಡೋದರಲ್ಲಿ ತೊಡಗಿಸಿಕೊಂಡಿದ್ದಾರೋ ಅದೇ ಕೆಲಸವನ್ನ ಚೈನಾ ಕೂಡ ಮಾಡ್ತಾ ಇದೆ. ಹೀಗಾಗಿ ಇವತ್ತು ಭಾರತೀಯರು ಚೈನಾದಲ್ಲಿರುವಂತಹ ಸ್ಲಮ್ಗಳನ್ನ, ಅಲ್ಲಿರುವಂತಹ ಬಡ ಜನರ ಜೀವನ ಪದ್ಧತಿಯನ್ನ, ಅಲ್ಲಿರುವಂತಹ ಕ್ಯಾಸ್ಟ್ ಸಿಸ್ಟಮ್, ಇದೆಲ್ಲದರ ಬಗೆಗೆ ಸೋಷಿಯಲ್ ಮೀಡಿಯಾದಲ್ಲಿ ವಿಪರೀತವಾಗಿ ಟ್ರೋಲ್ ಮಾಡ್ತಾ ಇದ್ದಾರೆ. ಅದಕ್ಕೆ ಚೈನಾ ಏನು ಹೇಳ್ತಾ ಇದೆ ಅಂತಂದ್ರೆ, ಭಾರತದವರು ನಮ್ಮ ಲೆವೆಲ್ಗೆ ಚೈನಾ ಕೂಡ ಇದೆ, ಇಲ್ಲಿರುವಂತಹ ಜಾತಿ ಪದ್ಧತಿ, ಇಲ್ಲಿರುವಂತಹ ಸ್ಲಮ್, ಇಲ್ಲಿರುವಂತಹ ಬಡತನ, ಇದೆಲ್ಲವೂ ಚೈನಾದಲ್ಲಿದೆ ಅಂತ ತೋರಿಸ್ಕೊಳ್ಳೋದಕ್ಕೋಸ್ಕರವಾಗಿ ನಮ್ಮನ್ನ ಅವ್ರ ಜೊತೆಗೆ ಕಂಪೇರ್ ಮಾಡ್ತಾ ಇದ್ದಾರೆ, ನಮ್ಮನ್ನ ಅವ್ರ ಲೆವೆಲ್ಗೆ ಇಳಿಸ್ತಾ ಇದ್ದಾರೆ ಅಂತ ಆರ್ಟಿಕಲ್ ಪಬ್ಲಿಷ್ ಮಾಡಿ ಸ್ಪಷ್ಟನೆಯನ್ನ ಕೊಡ್ತಾ ಇದ್ದಾರೆ. ಮಿತ್ರರೇ, ಈ ವಿಚಾರದ ಕುರಿತಾಗಿ ನಿಮ್ಗೆ ಏನು ಅನ್ಸುತ್ತೆ? ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ.